ಸೋಲುಗಳಿಂದ ಯಾವತ್ತೂ ಕೆಂಗೆಡಬೇಡಿ, ಏಕೆಂದರೆ ಅತ್ಯಂತ ಯಶಸ್ವಿ ಎನಿಸಿರುವ ಗಣಿತ ಆರಂಭವಾಗುವುದು ಶೂನ್ಯದಿಂದಲೇ. ಎ.ಪಿ.ಜೆ. ಅಬ್ದುಲ್ ಕಲಾಂ ಅವರ ನುಡಿ ಮಾತುಗಳಿಂದ ಇವತ್ತಿನ ಬೆಳಗಿನ ಶುಭೋದಯ. ಎಲ್ಲರಿಗೂ ವಂದನೆಗಳು. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬೆಳಿಗ್ಗೆ ಎದ್ದು ಫ್ರೆಶ್ ಆಗಿ ಬಿಸಿನೀರು ಕುಡಿಯೋಣ ಅಂತ ಬಿಸಿನೀರು ಇಟ್ಟೆ. ಹಾಗೆ ಈಗ ಹಾಲನ್ನು ಕಾಯಿಸೋಕೆ ಇಟ್ಟಿದ್ದೀನಿ. ಬಿಸಿನೀರು ಕುಡಿತಾ ಇದ್ದೀನಿ. ನೋಡಿ, ಕಾದಿದೆ. ಹನಿ ಸ್ವಲ್ಪ ದಿನ ಹಾಕೊಂಡು ಕುಡಿತಾ ಇದ್ದೆ. ಇವಾಗ ಯಾಕೋ ಮತ್ತೆ ಕುಡಿಬೇಕು ಅನಿಸ್ತಾ ಇದೆ. ಅದಕ್ಕೆ ಬಿಸಿನೀರನ್ನ, ಬೆಚ್ಚಗಿರೋ ಬಿಸಿನೀರನ್ನ ಕಾಯಿಸ್ಕೊಂಡು 1 ಸ್ಪೂನ್ ಹನಿ ಹಾಕ್ಕೊಂಡು ಕುಡಿತಾ ಇದ್ದೀನಿ. ಇವತ್ತು ಒಂದು ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು. ಅದಕ್ಕೆ ಬೇಗ ಎದ್ದು, ಅಂದರೆ ಬೇಗ ಎಂತ ಎದ್ದಿಲ್ಲ, ಮಾಮೂಲಿ ಇವತ್ತು ಸಂಡೇ ಅಲ್ಲ, 8 o'clock ಎದ್ದು ನೀರು ಕುಡಿದು ಸ್ವಲ್ಪ ಫಿಲ್ಟ್ರ್ ಕಾಫಿನೂ ಮಾಡಿಕೊಂಡೆ. ಜೊತೆಗೆ ಅದನ್ನು ಕುಡಿದ್ಬಿಟ್ಟು ಬೇಗ ರೆಡಿ ಆಗೋಣ, ಸ್ನಾನ ಮಾಡಿಕೊಂಡು ಔಟ್ಸೈಡ್ ಹೋಗಬೇಕು ಅಂದ್ಬಿಟ್ಟು ಬೇಗ ಎಲ್ಲ ಕೆಲಸಗಳನ್ನೂ ಆಯಿತು. ನೋಡಿ, 1 ಸ್ಪೂನ್ ಜೇನುತುಪ್ಪ ಹಾಕೊಳ್ತಾ ಇದ್ದೀನಿ. ಬಟ್ ಎಷ್ಟು ದಿನ ಮಾಡ್ತೀನೋ ಗೊತ್ತಿಲ್ಲ. ಆಲ್ರೆಡಿ ಅರ್ಧ ಸ್ಟಾರ್ಟ್ ಮಾಡಿದ್ದೆ, ಮತ್ತೆ ಬಿಟ್ಟೆ. ಇವಾಗ ಮತ್ತೆ ಜೇನುತುಪ್ಪ ಹಾಕೊಂಡು ಕುಡಿತಾ ಇದ್ದೀನಿ. ಬೆಚ್ಚಗಿರೋ ನೀರಿಗೆ ಹನಿ ಮಿಕ್ಸ್ ಮಾಡೋದರಿಂದ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತದೆ, ವೆಯ್ಟ್ ಲಾಸ್ ಆಗುತ್ತದೆ ಮತ್ತು ಚರ್ಮದ ಆರೋಗ್ಯ ತುಂಬ ಚೆನ್ನಾಗಾಗುತ್ತದೆ ಫ್ರೆಂಡ್ಸ್. ಗಂಟ್ಲು ನೋವಿದ್ದರೆ ಅದ್ರೂ ಕೂಡ ಈ ಬೆಚ್ಚಗಿರೋ ನೀರಿಗೆ ಹನಿ ಮಿಕ್ಸ್ ಮಾಡೋದರಿಂದ ಹೋಗುತ್ತದೆ. ಬಟ್ ಡೈಲಿ ಕುಡಿಬೇಕು. ಒಂದು ಸ್ವಲ್ಪ ದಿನ ಮಾಡಿಕೊಂಡು ಬಿಡೋಂಗಿಲ್ಲ ನನ್ನಂಗೆ. ನೀವು ಡೈಲಿ ಮಾಡಿ ನೋಡಿ. ಫಿಲ್ಟ್ರ್ ಕಾಫಿ ರೆಡಿ ಆಯಿತು, ಕುಡಿತಾ ಇದ್ದೀನಿ. ಏನಾದರೂ ಬಿಡ್ತೀನಿ, ಆದರೆ ಫಿಲ್ಟ್ರ್ ಕಾಫಿ ಮಾತ್ರ ಬಿಡೋಲ್ಲ ನಾನು ಡೈಲಿ ಬೆಳಿಗ್ಗೆ. ಕಾಫಿ ಎಲ್ಲ ಆದಮೇಲೆ ಸ್ನಾನಕ್ಕೆ ಹೋಗೋಣ ಅಂದ್ಬಿಟ್ಟು ಸ್ನಾನನೂ ಬೇಗ ಮಾಡ್ಕೊಂಡು ಬಂದೆ. ಹಾಗೆ ಪೂಜೆನೂ ಮಾಡೋಣ ಅಂದ್ಬಿಟ್ಟು ಎಲ್ಲ ಪೂಜೆನೂ ಎಲ್ಲ ಮಾಡಾಯಿತು. ತಿಂಡಿನೂ ಸಿಂಪಲಾಗಿ ಒಂದು ಉಪ್ಪಿಟ್ಟು ಮಾಡಿಬಿಟ್ಟೆ ಬೇಗನೆ ಆವಾಗಲೇ. ಬಟ್ ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ. ಆಮೇಲೆ ಎಲ್ಲ ರೆಡಿ ಆಗಿಬಿಟ್ಟು ಹೊರಟ್ವಿ. ಹೊರಗಡೆ ಔಟ್ಸೈಡ್ ಹೋಗಬೇಕಾಗಿತ್ತು, ಒಂದು ಸ್ವಲ್ಪ ಮಲ್ಲೇಶ್ವರಂಗೆ ಹೋಗಬೇಕಾಗಿತ್ತು. ಟೆಕ್ಸ್ಟ್ ಬುಕ್ಗಳು ತರಬೇಕಾಗಿತ್ತು. ಸ್ಕೂಲಲ್ಲಿ ಇಷ್ಟು ದಿನ ಅವರೇ ಕೊಡ್ತಾಯಿದ್ರು ಟೆಕ್ಸ್ಟ್ ಬುಕ್ಗಳನ್ನ ನನ್ನ ಮಗಳಿಗೆ. ಈಗ ನೀವೇ ಔಟ್ಸೈಡ್ ಪರ್ಚೇಸ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ಮಲ್ಲೇಶ್ವರಮಲ್ಲಿ ಒಂದು ಶ್ವೇತ ಏಜೆನ್ಸಿ ಅಂತ ಇದೆ, 8th ಕ್ರಾಸಲ್ಲಿದೆ. ಅಲ್ಲಿ ಎಲ್ಲ ಹಾಲು ಟೆಕ್ಸ್ಟ್ ಬುಕ್ಗಳು ಸಿಗುತ್ತೆ. ಅದಕ್ಕೆ ಅಂತ ಹೋದ್ವಿ. ಬಟ್ ಏನಾಯಿತು ಅಂತ ಮುಂದೆ ತೋರಿಸ್ತೀನಿ ನಿಮಗೆ. ನೋಡಿ, ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಮಲ್ಲೇಶ್ವರಂಗೆ ಹೋಗೋಣ ಅಂತ ಇದೆ. ಮಲ್ಲೇಶ್ವರಂ ಗ್ರೌಂಡ್ ಹೋಗ್ತಾ ಇದ್ದೀವಿ. ಅಲ್ಲೇ ಪಕ್ಕ 8th ಕ್ರಾಸಲ್ಲಿ ಸ್ಟಾಪ್ ಮಾಡ್ತಾರೆ. ನೋಡಿ, ಇಲ್ಲೇ ಸ್ಟಾಪ್ ಮಾಡ್ಕೊಂಡ್ವಿ ಕಾರ್ನರಲ್ಲೇ. ಏಕೆಂದರೆ ಒಳಗಡೆ ಆಟೋ ಹೋಗೋಕ್ಕಾಗಲ್ಲ, ಫುಲ್ಲು ರಶ್ ಇರುತ್ತೆ. ಎಲ್ಲ ನಡ್ಕೊಂಡು ಬಂದು ಆ ಕಡೆ ಈ ಕಡೆ ಎಲ್ಲ ಮಾರೋರೆಲ್ಲ ಇಟ್ಕೊಂಡಿರ್ತಾರೆ. ನೋಡಿ, ಇದು ನಿಮ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಮಲ್ಲೇಶ್ವರಂ 8th ಕ್ರಾಸು. ಬಟ್ ಎಲ್ಲೋದ್ರೂ ಮಲ್ಲೇಶ್ವರಂ ಅಂದರೆ ನಮಗೆ ಎಳೆಯುತ್ತೆ. ಮಲ್ಲೇಶ್ವರಂ ನಮಗೆ ಒಂದು ಸೆಂಟ್ರ್ ಆಗಿಬಿಟ್ಟಿದೆ. ಏನೇ ತಗೋಬೇಕಾದ್ರೂ, ಏನೇ ಅಕಸ್ಮಾತ್ ಔಟ್ಸೈಡ್ ಹೋಗ್ಬೇಕಾದ್ರೂ ಮಲ್ಲೇಶ್ವರಂ. ಬಟ್ ನಾನು ಏನು ಶಾಪಿಂಗ್ ಮಾಡೋಕ್ಕೆ ಬಂದಿಲ್ಲ ಇವತ್ತು. ಆದರೂ ಕಣ್ಣು ಸುಮ್ಮನಿರಲ್ವಲ್ಲ, ಎಲ್ಲ ನೋಡಬೇಕು ಅಂತ ಅನಿಸುತ್ತಲ್ಲ. ಹಾಗೆ ಒಂದು ಕಣ್ಣು ಹಾಕಿದ್ವಿ, ಓಲೆಗಳು ಎಲ್ಲ ನೋಡಿದ್ವಿ. ಬಟ್ ಏನು ತಗೊಳ್ಳಿಲ್ಲ. ಹಂಗೆ ಬರ್ತಾ ಇದ್ದೀವಿ. ನೋಡಿ, ಎಲ್ಲ ರೋಡಲ್ಲಿ ಹೆಂಗೆ ಇಟ್ಕೊಂಡಿದ್ದಾರೆ ಅಂತ ಎಲ್ಲ ಶಾಪಿಂಗ್. ಇದು ಮಾತ್ರ ಒಂದು ಬೇಕಾಗಿತ್ತು, ಕ್ಲಿಪ್ಗಳು ಬೇಕಾಗಿತ್ತು, ಏರ್ ಬ್ಯಾಂಡ್ ಬೇಕಾಗಿತ್ತು. ಅದೊಂದು ಸ್ವಲ್ಪ ತಗೊಂಡೆ ಅಷ್ಟೇ, ಎಂತ ತಗೊಳ್ಳಿಲ್ಲ. ಒಂದು 3 ಐಟಮ್ ತೊಗೊಂಡಿದ್ದಷ್ಟೇ. ಆಮೇಲೆ ಹಂಗೆ ಮುಂದೆ ಬಂದು ಹಂಗೆ ನೋಡ್ತಾ ರೋಡ್ ಸೈಡಲ್ಲಿ ನೋಡಿ ಇದೆಲ್ಲ ಬಟ್ಟೆಗಳಿಟ್ಟಿದ್ರು. ಸುಮ್ಮನೆ ನೋಡೋಕ್ಕೇನು ಅಂದ್ಬಿಟ್ಟು ಎಲ್ಲ ನೋಡ್ತಾ ಇದ್ವಿ. ಏನು ಶಾಪಿಂಗ್ ಮಾಡಲಿಲ್ಲ, ಸುಮ್ಮನೆ ಯಾಕೆ ಅಂತ. ಈಗ ತಾನೇ ಎಲ್ಲ ಶಾಪಿಂಗ್ ಆಗಿದೆ ಅಂದ್ಬಿಟ್ಟು ಸುಮ್ಮನೆ ನೋಡ್ತಾ ಇದ್ವಿ ಬಟ್ಟೆಗಳನ್ನೆಲ್ಲ. ನೋಡಿ, ಶಾರ್ಟ್ ಕುರ್ತಿಗಳಿದು ಚೆಂದ ಇತ್ತು. ಮಾತ್ರ ಎಲ್ಲ 1000 ರೂಪಾಯಿಗೆ ಎಷ್ಟೋ 3-4 ಅಂತ ಹೇಳ್ತಾಯಿದ್ರು. ಬಟ್ ನಾವು ತಗೊಳ್ಳಲ್ಲ ಅಂದ್ಬಿಟ್ಟು ನಾನು ಕೇಳೋಕ್ಕೆ ಹೋಗಲಿಲ್ಲ. ಕೇಳ್ತಾ ಇತ್ತು ಕಿವಿಲಿ ಅಷ್ಟೇ. ನೋಡಿ, ಬಂದ್ವಿ ಬುಕ್ ತಗೊಳ್ಳೋಣ ಅಂದ್ಬಿಟ್ಟು. ಅಲ್ಲೇ ಮುಂದೆ ಹೋಗ್ತಾ ಇದು ಸೂರ್ಯ ಬುಕ್ ಸ್ಟಾಲ್ ಅಂತ ಸಿಕ್ತು. ಬಟ್ ಇದು ಟೆಕ್ಸ್ಟ್ ಬುಕ್ಗಳದೆಲ್ಲ, ಇದು ಕಾದಂಬರಿಗಳು, ಇಂಗ್ಲೀಷು,
ಎಲ್ಲ ನಿಮ್ಗೆ ಯಾವ ಭಾಷೆ ಬೇಕೋ ಆ ಭಾಷೆದು ಎಲ್ಲ ಬುಕ್ಗಳು ಸಿಗುತ್ತೆ. ಈ ಸ್ಟಾಲ್ ಮೊದಲು ಕಾರ್ನರಲ್ಲೇ ಇಟ್ಟಿದ್ರು, 8th ಕ್ರಾಸ್ ಕಾರ್ನರಲ್ಲಿ ಇಟ್ಟಿದ್ರು. ಈಗ ಅದು ಶಿಫ್ಟ್ ಮಾಡಿದ್ದಾರೆ. ಈ ಕಡೆ ಒಳಗಡೆ ಒಂದು ಸ್ವಲ್ಪ ಮೇಲೆ ಹೋಗ್ಬಿಟ್ಟು ಲೆಫ್ಟ್ ಸೈಡಲ್ಲಿ ಇಟ್ಟಿದ್ದಾರೆ, ಸೂರ್ಯ ಬುಕ್ ಸ್ಟಾಲ್ ಅಂತ. ಇಲ್ಲಿ ಎಲ್ಲ ವಿಧವಾದ ಕಾದಂಬರಿಗಳು ಮತ್ತು ಇಂಗ್ಲೀಷ್ ನಾವೆಲ್ ಮತ್ತು ಇನ್ನೂ ಹಲವಾರು ನಿಮ್ಗೆ ಎಂಥ ಬುಕ್ಗಳು ಬೇಕೋ ಎಲ್ಲ ಸಿಗುತ್ತೆ. ನಾನು ಹಂಗೆ ನೋಡ್ತಾ ಇದ್ದೆ, ನನ್ನ ಮಗಳೂ ಅಷ್ಟೇ ಇಂಗ್ಲೀಷ್ ನಾವೆಲ್ಗಳು ನೋಡ್ತಾ ಇದ್ಲು. ನಾನು ಸುಮಾರಾಗಿ ಕನ್ನಡ ಬುಕ್ಗಳನ್ನ ನೋಡ್ತಾ ಇರ್ತೀನಿ ನಾನು ಜಾಸ್ತಿ ಹೆಚ್ಚಾಗಿ. ಇದೇ ಮನೇಲಿತ್ತು, ಆದರೂ ಒಂದು ಸುಧಾಮೂರ್ತಿದು ಯಾಕೋ ಕಣ್ಣಿಗೆ ಬೀಳ್ತಾಯಿತ್ತು, ನೋಡೋಣ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಆಮೇಲೆ ಇನ್ನೊಂದು ಸಾಯಿ ಸುತ್ತೆ ಅವ್ರದ್ದು ಅಷ್ಟೇ ಬುಕ್ಗಳು ನೋಡೋಣ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಹಂಗೂ 2 ಪರ್ಚೇಸ್ ಮಾಡಿದೆ ನೋಡಿ. ಒಂದು ಬನದ ಮಲ್ಲಿಗೆ ಮತ್ತು ಇನ್ನೊಂದು ಪರೇದಿ ಅಂತ ಸುಧಾಮೂರ್ತಿ ಅವ್ರದ್ದು, ಒಂದು ಸಾಯಿ ಸುತ್ತೆ ಅವ್ರದ್ದು. ನೋಡಿ ಇಷ್ಟೆಲ್ಲ ಬುಕ್ಗಳಿದೆ. ನಿನ್ನಿಂದಲೇ ಅರುಣೋದಯ ಅಂದರೆ, ಬಟ್ ಅವ್ರು ಹೇಳಿದ್ರು ಎಲ್ಲ ಸ್ಟಾಕ್ ಎಲ್ಲ ಮುಗಿದೋಗಿದೆ ಮೇಡಮ್, ನೆಕ್ಸ್ಟ್ ಯಾವಾಗಲಾದ್ರು ಬನ್ನಿ ಅಂದರು. ಬಂದಿರೋಕ್ಕಾದ್ರೂ ಎಲ್ಲ ಹುಡುಕ್ತಾ ಇದ್ವಿ, ಆದರೆ ಅದಕ್ಕಾದ್ರೂ 2 ಬುಕ್ ತಗೋಣ ಅಂದ್ಬಿಟ್ಟು 2 ಬುಕ್ ಪರ್ಚೇಸ್ ಮಾಡಿದೆ. ಹಂಗೆ ತುಂಬ ಹೊಟ್ಟೆ ಹಸಿತಾಯಿತ್ತು ಅಂದ್ಬಿಟ್ಟು ನೋಡಿ ಮಸಾಲೆ ದೋಸೆ, ಬಿಸಿ ಬಿಸಿ ಮಸಾಲೆ ದೋಸೆ ಚಟ್ನಿ ತೊಗೊಂಡು ತಿಂದ್ವಿ ಇಬ್ಬರು. ತುಂಬ ಹೊಟ್ಟೆ ಹಸಿತಿತ್ತು. ಮಸಾಲೆ ದೋಸೆ ಚಟ್ನಿ, ಪಲ್ಯ, ಸಾಂಬಾರು ಮಾಡಿಲ್ಲ ಅಂದ್ಬಿಟ್ಟು ಅದೇನೋ ಸಾಗು ಕೊಟ್ಟಿದ್ದರು, ಆಲೂಗಡ್ಡೆ ಸಾಗು ಕೊಟ್ಟಿದ್ದರು, ತಿಂದ್ವಿ. ತಿಂದಾದಮೇಲೆ ಕಾಫಿ ಬೇಕಲೇಬೇಕು. ಕಾಫಿ ಎಲ್ಲೋದ್ರೂ ಬಿಡೋದು ನೋಡಿ, ಫಿಲ್ಟ್ರ್ ಕಾಫಿ ರೆಡಿ ಮಾಡಿಕೊಟ್ಟಿದ್ರು ಅವರು, ಹೋಟ್ಲವರು. ತಗೊಂಡು ಬಂದು ಕುಡಿದೆ. ಆಮೇಲೆ ನಾವು ಏನಕ್ಕೆ ಬಂದಿದೆ ಮಲ್ಲೇಶ್ವರಂಗಂತ ಶ್ವೇತಾ ಏಜೆನ್ಸಿಗೆ ಹೋಗ್ತಾ ಇದ್ದೀವಿ, ಟೆಕ್ಸ್ಟ್ ಬುಕ್ ತಗೊಳ್ಳೋಕ್ಕೆ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನೋಡಿ ಇಲ್ಲೇ 8th ಕ್ರಾಸಲ್ಲಿದೆ ಶ್ವೇತಾ ಏಜೆನ್ಸಿ. ಆಶಾ ಸ್ವೀಟ್ಸ್ ಇದೆಯಲ್ಲ ಅದರ ಆಪೋಸಿಟಲ್ಲೇ ಇಲ್ಲಿ ನೋಡಿಲಿ ಉಳಿಗ ಕಾಂಪ್ಲೆಕ್ಸ್ ಅಂತ ಇದೆ. ಇಲ್ಲಿ ಡೌನಲ್ಲಿ ಹೋಗಬೇಕು, ಆ್ಯಕ್ಚುಲಿ ಡೌನಲ್ಲಿ ಹೋಗ್ಬಿಟ್ಟು ರೈಟ್ ಸೈಡಲ್ಲೇ ಇತ್ತು. ಬಂದು ನೋಡಿದ್ರೆ ಫುಲ್ಲು ಕ್ಲೋಸ್. ನಮ್ಗೆ ಗೊತ್ತೇ ಇಲ್ಲ ಆ ಅಂಗಡಿ ಕ್ಲೋಸ್ ಆಗಿಬಿಟ್ಟಿದೆಯಂತೆ. ಅವರು ಕ್ಲೋಸ್ ಮಾಡಿ 2-3 ತಿಂಗಳಾಯಿತು, ಅಲ್ಲ ಸುಮಾರು ದಿನವೇ ಆಯಿತು ಅಂತ ಹೇಳಿದ್ರು. ನಾವು ಅಯ್ಯೋ ಬೇಜಾರಾಯಿತು, ಅಷ್ಟು ದೂರದಿಂದ ಬಂದು ಬುಕ್ ಸಿಗಲಿಲ್ವಲ್ಲಪ್ಪ ಟೆಕ್ಸ್ಟ್ ಬುಕ್ಕು ಅಂದ್ಬಿಟ್ಟು ವಾಪಸ್ ಹೋಯ್ತಾಡ ಅಂದ್ಬಿಟ್ಟು ಹೋದ್ವಿ. ಎದುರಿಗೆ ಆಶಾ ಸ್ವೀಟ್ ಸಿಕ್ತು. ಆಶಾ ಸ್ವೀಟ್ಸಲ್ಲಿ ಎಲ್ಲ ಸ್ವೀಟೆಲ್ಲ ತಗೊಂಡು ಏನು ಬೇಕೋ ಸ್ವೀಟು, ಸ್ವಲ್ಪ ಸ್ನ್ಯಾಕ್ಸ್ ಐಟಮ್ ಎಲ್ಲ ತೊಗೊಂಡು ಆಟೋ ಹತ್ತಿದ್ವಿ. ಆಟೋ ಹತ್ಬಿಟ್ಟು ಮನೆಗೆ ಬರ್ತಾ ಇದ್ವಿ ನೋಡಿ. ಹೋಗಿದ್ದ ಕೆಲಸನೂ ಆಗಲಿಲ್ಲ, ಟೆಕ್ಸ್ಟ್ ಬುಕ್ ಕೆಲಸನೂ ಆಗಲಿಲ್ಲ, ತಿಂದಿದ್ದಾಯಿತು ಬಂದಿದ್ದಾಯಿತು ಅಷ್ಟೇ. ಇವತ್ತಿನ ಔಟ್ಸೈಡ್ ದಿನಚರಿ ಹೇಗಿತ್ತು ನೋಡಿ ಫ್ರೆಂಡ್ಸ್. ನಮ್ಗೆ ಹೋದ್ಮೇಲೆ ಅದ್ರ ಕೆಲಸ ಮುಗಿದ್ಬಿಡ್ಬೇಕು, ಆವಾಗ ಖುಷಿ ಆಗುತ್ತೆ. ಕೆಲಸ ಆಗಿಲ್ಲ ಅಂದರೆ ಬೋರ್ ಆಗುತ್ತೆ. ಇವಾಗ ಮತ್ತೆ ಎಲ್ಲೋ ಬೇರೆ ಕಡೆ ಹುಡ್ಕೊಂಡು ಹೋಗಬೇಕು. ಬಟ್ ನೋಡೋಣ, ಆನ್ಲೈನಲ್ಲಿದ್ದರೆ ತರಿಸ್ತೀನಿ. ಭಾನುವಾರದ ದಿನಚರಿ ಆಗಿತ್ತು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು. ಥ್ಯಾಂಕ್ ಯು ವೆರಿ ಮಚ್. ಬೈ ಬೈ, ಟೇಕ್ ಕೇರ್.